ಲೋಕಾಯುಕ್ತದಲ್ಲಿ ಯಾವನು ಹಣ ತೆಗೆದುಕೊಂಡಿದ್ದಾನೆ ಅವನ ಮೇಲೆ ಕೇಸ್ ನಡೀತಾ ಇದೆ. ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಅದರ ಆ ವಿಚಾರವಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಆ ಫಿರ್ಯಾದಿದಾರ ಎಂಥವನು, ಅವನು ಎಂತೆಂಥ ಸರ್ಟಿಫಿಕೇಟ್ ಕೊಟ್ಟಿದ್ದ ಅಂತಕ್ಕಂಥದ್ದು ತಮ್ಗೆ ಹೇಳಿದ್ದೀನಿ. ಇದ್ರಲ್ಲಿ ನನ್ನ ಪಾತ್ರ ಏನಿದೆ? ಅಧ್ಯಕ್ಷರೇ, ಟ್ರಾನ್ಸ್ಪರೆನ್ಸಿ ಅಂತ ಮಾತಾಡ್ತಾರೆ. ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತೈತಿ ಏನ್ ಅಬಕಾರಿ ಇಲಾಖೆ ಅಂದ್ರೆ ಏನಂತ, ಇಡೀ ರಾಜ್ಯಕ್ಕೆ ಗೊತ್ತೈತಿ ಏನ್ ಹಗರಣ ನಡೆದೈತಿ ಅಂತ ಹೇಳಿ. ಅದನ್ನ ಹೇಳತ್ತಿಲ್ಲ. ಈಗ ಅಂಕಿ ಒಂದು ಲಂಚಕ್ಕೆ ದಾಖಲೆ ಇರುತ್ತೆ. ಆಡಿಯೋ ಗೊತ್ತಿದೆ, ಎಲ್ಲ ಗೊತ್ತಿದ್ರೆ ಒಂದು ದಾಖಲೆ ಇಡಿ ಸ್ವಾಮಿ. ಇದು ಸೆಷನ್ ಲಂಚಕ್ಕೆ ದಾಖಲೆ ಇರುತ್ತಾ? ಲಂಚಕ್ಕೆ ದಾಖಲೆ ಇರುತ್ತೆ. ಕೊಡಿ, ವಿಡಿಯೋ ಕೊಡಿ, ಆಡಿಯೋ ಕೊಡಿ. ಶಿವಲಿಂಗ ಅವರೇ ಶರ್ಟ್ ಒಳಗೆ ಮೊಬೈಲ್ ಆಚೆ ಕಡೆ ಇಟ್ಕೊಳ್ರಪ್ಪ ಅಂತ ನಾವ್ ಹೇಳಿದ್ರೆ ಮಾತಾಡ್ತೀವಪ್ಪ, ಅವರು ಮಾಡ್ಕೊಂಡು ಹೋಗ್ತಾರೆ. ಏನ್ ಸಮರ್ಥನೆ ಮಾಡ್ಕೊತಿದ್ರಿ ಹೇಳಿ ಹೋಗ್ಲಿ. ಅಧ್ಯಕ್ಷರೇ, ಮಂತ್ರಿಗಳು ಹೇಳಿದ್ರು ಒಬ್ಬೊಬ್ಬರ ಹೆಸರಲ್ಲೇ 40-50 ಲೈಸೆನ್ಸ್ ಬೇರೆ ಬೇರೆ ಹೆಸರಲ್ಲೇ ಅಂತೇಳಿ. ಎಷ್ಟು ಮಂದಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಯಾರ? ಎಷ್ಟು ಮಂದಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಯಾರ? 40-50 ಮಂದಿ ಲೈಸೆನ್ಸ್ ಅಂತೇಳಿ ಅವ್ರ ಕಡೆ ವಸೂಲ್ ಮಾಡ್ಕೊಂಡ್ರು ಅಥವಾ ನೀವು ಲೈಸೆನ್ಸ್ ಕೊಟ್ಟಿದ್ದೀರಿ, ನೀವೆಷ್ಟು ಕೊಟ್ಟಿದ್ದೀರಿ? ಬರೀ ರೊಕ್ಕ ವಸೂಲ್ ಮಾಡೋ ಕೆಲಸ ಯಾಕೆ ಮಾಡಿರಿ? ಕ್ಯಾನ್ಸಲ್ ಲಂಚ ತಗೊಂಡಿದ್ದೀರಾ ನೀವು? ಸಚಿವರು ತಗೊಂಡಿದ್ದಾರೆ. ಈ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ, ಎಲ್ಲರೂ ಲಂಚ ತಗೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಡೀ ನಮ್ಮ ಕ್ಷೇತ್ರದಲ್ಲಿ ಈ ನಮ್ಮ ವಿರೋಧ ಪಕ್ಷದ ನಾಯಕರು ಕೊಟ್ಟಿದ್ದ ಅಶೋಕ ತಗೊಂಡಂಗ ಸರ್ ಒಂದು ನಿಮಿಷ. ದಯವಿಟ್ಟು ದಯವಿಟ್ಟು ಗಮನಿಸಿ, ತಡೀರಿ ಒಂದ್ ನಿಮಿಷ ಸರ್. ಅಧ್ಯಕ್ಷರೇ, ಅಲ್ಲಿ 4-5 ಜನ ಮಾತಾಡ್ತೇನೆ, ಏನ್ ಯಾಕೆ? ಈಗ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಧ್ಯಕ್ಷರೇ, ಮಾನ್ಯ ಸಚಿವರು ಬಹಳ ಕ್ಯಾಶುವಲ್ ಆಗಿ ಮಾತಾಡಿದ್ರು, ಬಹಳ ಕ್ಯಾಶುವಲ್ ಆಗಿ ಮಾತಾಡಿದ್ರು. ನಂದೇನಿದೆ ಸಂಬಂಧ ಅಂತ ಕೇಳಿದ್ರು. ನಾವು ಅವ್ರ ಬಗ್ಗೆ ಕ್ಯಾಶುವಲ್ ಆಗಿ ಆರೋಪ ಮಾಡಲಿಲ್ಲ, ಇಲ್ಲಿ ಯಾರೂ ಮಾಡಲಿಲ್ಲ, ವಿರೋಧ ಪಕ್ಷದ ನಾಯಕರು ಮಾಡಲಿಲ್ಲ. ಮತ್ತೆ ಅವ್ರ ಬಗ್ಗೆ ಹಾಗೆ ಏನೂ ಇಲ್ಲ, ನಮಗೆ ಪ್ರಿಜುಡಿಸ್ ಅಲ್ಲ ನಾವು ಮಾನ್ಯ ಮಂತ್ರಿಗಳ ಬಗ್ಗೆ. ಆದರೆ ಕಳೆದ 2-3 ತಿಂಗಳಿಂದ ಇಡೀ ರಾಜ್ಯದಲ್ಲಿ ಚರ್ಚಿತವಾಗತಕ್ಕಂಥ ಒಂದು ಇಲಾಖೆ ಅದು ಅವ್ರಿಗೆ ಗೊತ್ತಿದೆ, ಎಲ್ರಿಗೂ ಮೀಡಿಯಾದಲ್ಲಿ ನಿನ್ನೆ ಮಾನ್ಯ ಸಿದ್ದರಾಮಯ್ಯನವರು
ಅನೇಕ ಎಡಿಟೋರಿಯಲ್ಗಳನ್ನ ಹೇಳಿದ್ರು. ಎಡಿಟೋರಿಯಲ್ಗಳು ನಮ್ಮ ಹತ್ರ ಇದಾವೆ, ತರ್ಬೋದು. ಅಬ್ಕಾರಿ ಬಗ್ಗೆನೂ ಬರೆದಿದ್ದಾರೆ ಬಹಳಷ್ಟು ಜನ. ಆದರೆ ನಾನು ಹೇಳುವಂಥದ್ದು, ಈಗ ಅವರು ಡಿನೇ ಮಾಡ್ತಾ ಇದ್ದಾರೆ, ವಾಯ್ಸ್ ರೆಕಾರ್ಡ್ ಇದೆ, ಅದನ್ನ ಸರ್ಕಾರ FSL ಕಳಿಸ್ಲಿ, ಎನ್ಕ್ವೈರಿ ಆಗಲಿ. ಇಲ್ಲಿ ಕೇಳಿ ಸರ್, ಒಂದು ನಿಮಿಷ ಕೇಳಿ, ನೀವು ಮಾತಾಡಿ. ನಾನು ಅನಾವಶ್ಯಕವಾಗಿ ಅವ್ರ ಬಗ್ಗೆ ಪ್ರಿಜುಡಿಸ್ ಆಗಿ ಮಾತಾಡೋದಿಲ್ಲ. ಅವರು ಹೇಳಿದಂತ ವಾಯ್ಸ್ ರೆಕಾರ್ಡ್ ಇದೆ, ಅದನ್ನು ಅವರು ಡಿನೇ ಮಾಡಲಿಲ್ಲ. ಅವರು ಅವ್ರ ಮಗನ ಬಗ್ಗೆ ಹೇಳಿದ್ದಾರೆ, ಅಧಿಕಾರಿಗಳೇ ಹೇಳಿದ್ದಾರೆ, ಅತ್ಯಂತ ಆಪ್ತವಾಗಿರ್ತಕ್ಕಂಥ, ಅವರಿಗೆ ಆಪ್ತವಾಗಿರ್ತಕ್ಕಂಥ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರು ಹೇಳಲಿಲ್ಲ ತಗೊಂಡು FSL ಕಳಿಸ್ತೀವಿ, ಅವನದೇ ವಾಯ್ಸ್ ಹೌದಾ, ಏನಾಗಿದೆ ಎನ್ಕ್ವೈರಿ ಮಾಡ್ತೀವಿ, ಅವನು ಯಾಕೆ ಹಂಗೆ ಹೇಳ್ದ, ಇದನ್ನ ಹೇಳ್ಬೇಕಲ್ಲ. ಈಗ ಅವರು, ನಾನು ಅವಾಗಲೇ ಹೇಳಿದೆ, ನಾನು ಮಾತಾಡ್ತಾನೆ ಹೇಳಿದೆ, ಇಲ್ಲಿ ಏನಾಗ್ತದೆ ಸದನದಲ್ಲೇ ಅನೇಕ ಸರಿ ನಾವು ಆ ಕಡೆ ಆರೋಪ ಮಾಡೋದ್ ಕೂಡಲೇ ನೀವು ಹಂಗೆ ಮಾಡ್ಲಿಲ್ವಾ, ನಿಮ್ಮ ಕಾಲದಲ್ಲಿ ಏನಾಗಿತ್ತು, ಈ ಸಣ್ಣ ಹುಡುಗರು ಆಟ ಆಡ್ತಾ ಹೇಳ್ತಾರೆ ನೀನ್ ಕಳ್ಳ ಅಂತ ಹೇಳಿದ್ರೆ ನೀನ್ ಕಳ್ಳ. ಈ ರೀತಿ ಆರೋಪಗಳು, ಪ್ರತ್ಯಾರೋಪಗಳು ಆಗಬಾರ್ದು. ಇಲ್ಲಿ ಸದನದಲ್ಲಿ ಒಂದು ಗಂಭೀರವಾದಂತ ಒಂದು ಚರ್ಚೆ ಆಗಬೇಕು. ಅದಕ್ಕೆ ಅವರು ಉತ್ತರ ಕೊಡುವಾಗ ಬಹಳ ಕ್ಯಾಜುವಲ್ ಆಗಿ ಕೊಟ್ಟಿದ್ದಾರೆ. ಆದ್ರಿಂದ ನಾನು ಹೇಳುವಂಥದ್ದು, ಇದು ಅವ್ರ ಮೇಲೆ ಬಂದಿರತಕ್ಕಂಥದ್ದನ್ನ ಇಲ್ಲಿ ಉಳಿದಿರ್ತಕ್ಕಂಥದ್ದನ್ನೆಲ್ಲ ತುಂಬಾ ದೊಡ್ಡ ಧ್ವನಿಯಲ್ಲಿ ಎದ್ದು ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಹೋದ್ರು. ಅವರು ನೀವು ಹಿಂಗೆ ಮಾಡಿದ್ರಿ, ನೀವು ಲೂಟಿ ಹೊಡೆದಿದ್ರಿ ಅಂತ ಹೇಳೋದು. ಈ ರೀತಿ ದೊಡ್ಡ ಧ್ವನಿ ಮಾಡೋದ್ರ ಮೂಲಕ ಅವ್ರಿಗೆ ಬಂದಂತ ಕಳಂಕವನ್ನು ಮುಚ್ಚಿಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅವ್ರಿಗೆ ಬಂದಂತ ಕಳಂಕವನ್ನು ಮುಚ್ಚಿಕೊಂಡು ಹೊರಗೆ ಬರ್ಬೇಕಾದ್ರೆ ಸರಿಯಾದಂತ ಎನ್ಕ್ವೈರಿ ಮಾಡಬೇಕು, ಅದು ಕಂಡಕ್ಟ್ ಮಾಡಿ. ಈಗ ಅವ್ರು ಹೇಳಿದ್ರು ಕೃಷಿ ಜಮೀನಿನಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ನೀವು ಬನ್ನಿ ನಮ್ಮೂರಿಗೆ, ಫಾರೆಸ್ಟ್ ಜಮೀನಿನಲ್ಲಿ ಲೈಸೆನ್ಸ್ ಇಶ್ಯೂ ಆಗಿದ್ದಾವೆ, ಫಾರೆಸ್ಟ್ ಜಮೀನಿನಲ್ಲಿ ಮಾಡಿರ್ತಕ್ಕಂಥದ್ದು. ಆದ್ರಿಂದ ಕೇಳಿ, ಅಂತ ಓಡ್ತಾ ಇದೆ. ಫಾರೆಸ್ಟ್ ಜಮೀನಿನಲ್ಲಿರುವ 63 ಲಕ್ಷ ಫಾರೆಸ್ಟ್ ಜಮೀನಿನಲ್ಲಿರುವ ಬಿಲ್ಡಿಂಗ್ ಅಲ್ಲಿ ಲೈಸೆನ್ಸ್ ಇಶ್ಯೂ ಆಗಿದೆ. ಗ್ರಾಮ ಠಾಣದಲ್ಲಿ ಲೈಸೆನ್ಸ್ ಇಶ್ಯೂ ಆಗಿದೆ, ಅವೆಲ್ಲವೂ ಆಗಿದ್ದಾವೆ. ಹಾಗೆ ಬರೋದಿಲ್ಲ ಅಂತ ಹೇಳಿ ಕೆಲವರದ್ದು ರಿಜೆಕ್ಟ್ ಮಾಡೋದು, ಈಗ ಕೆಲವರದ್ದು ಅಕ್ಸೆಪ್ಟ್ ಮಾಡೋದು, ಇದು ಹೆಂಗೆ ಸಾಧ್ಯ ಆಗ್ತದೆ ಸದಸ್ಯರೇ? ಈಗ ಒಂದ್ ಸೆಕೆಂಡ್ ಸದಸ್ಯರೇ ಇಲ್ಲಿ ಕೇಳಿ ಒಮ್ಮೆ. ನೀವು ಬೆಳಿಗ್ಗೆ ಇದನ್ನು ಪ್ರತಿಪಕ್ಷ ನಾಯಕರು ನೀವು ಹೆಚ್ಚು ಮಂದಿ ಎಲ್ಲ ಬಹಳಷ್ಟು 1-2-3 ಗಂಟೆ ತನಕ ಮಾತಾಡಿದಿರಿ, ಅದಕ್ಕೆ ಉತ್ತರ ಕೊಟ್ಟು ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಿ ಅಲ್ಲ, ಅದನ್ನೇ ಬೆಳಿಗ್ಗೆ ಹೇಳಿದನ್ನೇ ಮತ್ತೆ ಏನ್ ಮಾಡೋದು ಹೇಳುದು. ಇದರ ಪ್ರಾಮಾಣಿಕವಾಗಿ ಸರ್ ಖರ್ಗೆ ಅವರೇ, ಪ್ರಾಮಾಣಿಕವಾಗಿ ಅವರು ಹೊರಗೆ ಬರಬೇಕು ಅಂತ ನನ್ನ ಆಶಯ. ಆದ್ರೆ ಸಲಹೆ ಒಂದು SIT ರಚನೆ ಮಾಡಿ, ಇದ್ರ ಬಗ್ಗೆ ಸಮಗ್ರವಾದಂತ ತನಿಖೆ ಆಗಲಿ. FSL ಗೆ ಮತ್ತೆ ಒಂದು ಸಲ ಯಾವುದು ನೆಕ್ಸ್ಟ್ ಸಲ ಬರ್ಲಿ ಆಗ್ಲಿ.